ಶಿವರುದ್ರ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ನಾನಾ ತರದ ಜನರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಚಟ್ಟಕ್ಕೇರಿಸಿ ಬಂದ ಈ ಛಲಗಾರ ಛತ್ರಪತಿಗೆ ಚಾಲೆಂಜ್ ಮಾಡಿ ಬದುಕುವಷ್ಟು ಧೈರ್ಯ ಬಂದಿದ್ದ ಮಗನೇ. ಶಿವರುದ್ರ, ನೀನು ಸಾಕಿ ಬೆಳೆಸಿದ ನಿನ್ನ ಪ್ರೇಮದ ಗಿಳಿಯನ್ನು ನನ್ನ ಕಾಮದ ಪಂಜರಕ್ಕೆ ಸಿಲುಕಿಸಿಕೊಂಡು ನನ್ನ ಪಾಪದ ಕಾಳನ್ನು ಹಾಕಿ ಹಾರುವಾದ ರೆಕ್ಕೆಗಳನ್ನು ಕತ್ತರಿಸಿ ಬಂದದ್ದಾಯ್ತು ಮಗನೇ. ಇನ್ನು ಮುಂದೆ ಹೇಗೆ ಬದುಕುತ್ತೀಯಾ ಬದುಕಿ ತೋರಿಸು. ಯಾಕೆ ಅಗ್ರಜ ಎಷ್ಟು ಬೇಗ ಬಂದು ಬಿಟ್ಟಿರುವಲ್ಲ? ನೀನು ಹೋದ ಕೆಲಸವನ್ನು ಮುಗಿಸಿಕೊಂಡು ಬಂದಿರುವೆಯೋ ಅಥವಾ? ಗೌಡ್ರೆ, ಯುದ್ಧಕ್ಕೆಂದು ಹೋಗಿರುವ ಸೈನಿಕ ಎದುರಾಳಿಗೆ ಹೆದರಿ ಮರಳಿ ಬರಬಹುದು. ಕಾಡಿಗೆ ಹೋದ ಬೇಟೆಗಾರ ಯಾವುದೇ ಬೇಟೆ ಸಿಗಲಿಲ್ಲ ಎಂದು ಮರಳಿ ಮನೆಗೆ ಬರಬಹುದು. ಆದರೆ ಈ ಅಗ್ರಜ ಹೇಳಿರುವ ಕೆಲಸವನ್ನು ತಲೆ ಒಳಗಿಟ್ಟುಕೊಂಡು ಕಾಲು ಕಿತ್ತರೆ ಸಾಕು ಅದನ್ನು ಮುಗಿಸಿಕೊಂಡು ಬರುತ್ತಾನೆಂದು ನಿಮಗೆ ಗೊತ್ತಿಲ್ಲವೇ? ಅಂದ್ರ ನೀವು ಹೋದ ಕೆಲಸ ಮುಗಿಸ್ಕೊಂಡ ಬಂದಂಗಾತ. ಕಾರ್ಕೊಂಡ್ರಿ, ನಾನೇ ಧೀರನೆಂದು ನಮ್ಮ ಗೌಡರನ್ನು ಎದುರಾಗಿಕೊಂಡು ಮಾಡುವ ರುದ್ರ ಪ್ರೇಸಿ ಕವಿತಾಳ ಶೀಲವನ್ನು ಸವೆದು ಅವಳನ್ನು ಸ್ಮಶಾನದ ದಾರಿಯನ್ನು ತೋರಿಸಿ ಬಂದಿದ್ದೇನೆ. ಕಾರ್ಕೊಂಡ್ರೆ ಅಗ್ರಜ, ಏನು ಹೇಳುತ್ತೀರಿ? ನೀನು ಹೇಳುವ ಮಾತು ನಿಜವೇ? ಗೌಡ್ರೆ, ಈ ಲೋಕವನ್ನೇ ಬೆಳಗುವ ಈ ಸೂರ್ಯನ ಹಾಗೆ ಪ್ರಜ್ವಲಿಸುತ್ತಿರುವ ಈ ಅಗ್ರಜ ಹೇಳಿರುವ ಕೆಲಸವನ್ನು ಒಮ್ಮೆ ತಲೆ ಒಟ್ಟಿಕೊಂಡರೆ ಆಯ್ತು. ಅವಳ ಶೀಲವನ್ನು ಸವೆದು ಮನೆಗೆ ಬರ್ತಾನೆಂದು ನಿಮಗೆ ಗೊತ್ತಿಲ್ಲವೇ? ಶಬಾಷ್ ಅಗ್ರಜ, ಶಬಾಷ್. ನೀನು ಪುಂಡರಿಗೆ ಗಂಡು ಹುಲಿ ಎಂದು ನಿರೂಪಿಸಿ ತೋರಿಸಿಬಿಟ್ಟೆ. ಶಿವರುದ್ರ, ಸುಮ್ಮನೆ ಮಲಗಿರುವ ನಾಗರ ಹಾವಿನ ಮೇಲೆ ಕೈ ಹಾಕಿದರೆ ಅದು ನಿನ್ನನ್ನು ಸುಮ್ಮನೆ ಬಿಡುತ್ತದೆ ಎಂದು ತಿಳಿದಿರುವೆಯಾ? ಇನ್ನು ಮುಂದೆ ನೋಡು ಮಗನೇ ಈ ಬೈರೇಗೌಡನ ಚಮತ್ಕಾರವನ್ನು. ಗೌಡ್ರ, ಇನ್ನು ಮುಗಿತ್ರಿ ಆ ಮಗನ ಕತೆ. ಒಂದು ನಮೂನೆ ಗಾಣ ಕಟ್ಟಿದೆ ಎತ್ತಿನ ತರ ಗಣ್ಣ 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 ತಿರುಗಿ ಸಾಯ್ಬೇಕು ಮಂಗ್ಯಾನ ಮಗ. ಅಗ್ರಜ, ಇಂದು ನನಗಾಗುತ್ತಿರುವ ಸಂತೋಷಕ್ಕೆ ಹಾಗೂ ನೀ ಮಾಡಿರುವ ಈ ಕೆಲಸಕ್ಕೆ ನಿನಗೇನು ಕೊಟ್ಟರೂ ಕಡಿಮೆಯೇ. ಇಂದು ನನ್ನ ಮನ ಲಂಗು ಲಗಾಮಿಲ್ಲದಂತೆ ಓಡುತ್ತಿದೆ. ಪಡ್ಸಾಲಿ, ಹೋಗು, ಇವನಿಗೆ 2 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಬಾ. ಆಯ್ತ್ರಿ ಗೌಡ್ರ, ತಗೊಂಡ್ಬರ್ತೀನಿ. ತಡ್ರಿ ನಿಲ್ಲೋ ಪಡ್ಸಾಲಿ. ಹಾಗೆ ಬರುವಾಗ ಒಳಗಡೆ ಫಾರಿನ್ ವಿಸ್ಕಿಯನ್ನು ಇಟ್ಟಿದ್ದೇನೆ, ಅದನ್ನು ತೆಗೆದುಕೊಂಡು ಬಂದು ಇವರೆಲ್ಲರಿಗೂ ಹಂಚಿಬಿಡು. ಆಯ್ತ್ರಿ ಗೌಡ್ರ. ಹಾ, ಇವತ್ ನಮ್ ಗೌಡ್ರ ಮನೆ ಬರ್ಜಿರಿ ಐತೆ. ಬಾ ಪಾರ್ಟಿ, ಬರ್ರಿ ಎಲ್ಲಾರ ಬರ್ರಿ. ಹಾ ರಂಗಣ್ಣ, ಬಾರಪ್ಪ ಇಲ್ಲಿ ಹೊತ್ಕೊಂಬರೋಣ. ಗೌಡ್ರೆ, ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಅದಕ್ಕೋಸ್ಕರ ನನಗೆ ಹಣ ಕೊಟ್ಟು ಅವಮಾನಿಸಬೇಡಿ ಪ್ಲೀಸ್. ಅದಕ್ಕೇಕೆ ತಪ್ಪು ತಿಳಿದುಕೊಳ್ಳುತ್ತಿರುವ ಅಗ್ರಜ? ನೀನು ಮಾಡಿರುವ ಕೆಲಸಕ್ಕೆ ನಾನು ಸಂತೋಷದಿಂದ ಹಣ ಕೊಡುತ್ತಿದ್ದೇನೆ ಅಷ್ಟೇ. ಗೌಡ್ರೆ, ಇನ್ನೊಂದು ವಿಷಯ,
ನಾನು ಇಲ್ಲದ ಸಮಯವನ್ನು ಸಾಧಿಸಿ ಆ ಶಿವರುದ್ರ ಮತ್ತು ಸಂದೀಪ ಹೊಲದ ಬಗ್ಗೆ ಏನೋ ಮಾತಾಡಿದ್ರಂತೆ. ಈ ಹುಲಿ ಗಂಡು ಹುಲಿಗಳು ಈ ನಾಡಿನಲ್ಲಿರುವಾಗ ನಮ್ಮೆದುರು ಸೆಟದು ನಿಲ್ಲುವಷ್ಟು ಸೊಕ್ಕ ಅವರಿಗೆಲ್ಲಿ ಬಿಂದ ಬರಬೇಕ? ಇದಕ್ಕೆ ಚಿಂತೆ ಮಾಡುತ್ತಿರುವೆ. ಇದರ ನಡುವೆ ನಮ್ಮ ಮನ ಸಂತೋಷ ಪಡಿಸಿಕೊಳ್ಳೋಣ ಅಷ್ಟೇ. ರಂಗ ಪಡ್ಸಲೆ ಹಾ ತಗೊಳಪ್ಪ ತಮ್ಮ ಹಣನ 2 ಲಕ್ಷ ಐತ್ ನೋಡ. ಇದು 1 ಲಕ್ಷ, ಇದು 1 ಲಕ್ಷ, 2 ಲಕ್ಷ ಕೊಟ್ಟ ತಗೋ. ಮಜ್ಜ ಮಾಡ್ಕೊಂಬ ಹಾಲ್ ಇಂಡಿಯಾ ಟೂರ್ಗೆ. ಹಾ ರಂಗ ಪಡ್ಸಲಿ, ಎಲ್ಲರಿಗೂ ಈ ವಿಸ್ಕಿಯನ್ನು ಹಂಚಿಬಿಡಿ. ಹಾಗೆ ಆ ನಮ್ಮ ಕ್ಲಬ್ ರಾಣಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸು. ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಕುಣಿದು ಕುಣಿದುಪಡಿಸೋಣ.